ಶ್ರೀದೇವಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಬ್ರೆಸ್ಟ್ ಫೀಡಿಂಗ್ ಟ್ರೈನಿಂಗ್ ಕಾರ್ಯಕ್ರಮದ ಮೂಲಕ ತಾಯಂದಿರಿಗೆ ಸರಿಯಾದ ಬ್ರೆಸ್ಟ್ ಫೀಡಿಂಗ್ ವಿಧಾನಗಳು ಹಾಗೂ ಅದರ ಮಹತ್ವದ ಕುರಿತು ವೈಜ್ಞಾನಿಕ ಮಾಹಿತಿ ನೀಡಲಾಗುತ್ತಿದೆ. ಆರೋಗ್ಯಕರ ತಾಯಿ, ಆರೋಗ್ಯಕರ ಮಗು. ಶ್ವೇತಾ, ಏನ್ ತಿಂದ ಬೆಳಗ್ಗೆ ತಿಂದಿನಾ? ನೋಡು ಶ್ವೇತಾ, ಕಾಲಿಂದ ಹಾಕೋಬಾರ್ದು. ನೋಡು, ಕಾಲ್ ಮೇಲೆ ಕಾಲ್ ಹಾಕೋಬೇಕು, ಹಿಂಗ್ ಇಟ್ಕೋಬೇಕು. ನೋಡು ಪಿಲ್ಲ ಸ್ವಲ್ಪ ಪಾಪನ ಇಟ್ಕೋ. ಹೀಗೆ ನೋಡು, ಕೆಳಗಡೆ ಮಲಗಿದೆ ಮಗು, ಹಿಂಗ್ ಇಟ್ಕೋಬಾರ್ದು. ಕೈ ಕೊಡು, ಇನ್ನ ಸ್ವಲ್ಪ ಕೆಳಗಡೆ ಮಾಡು. ಹಿಂಗ್ ಇಡ್ಕೋಬೇಕು. ಹಿಂಗ್ ಇಡ್ಕೊಂಡು ಮಗುಗೆ ಹಾಲು ಕುಡಿಸ್ಬೇಕು. ನೋಡು, ಕುಡಿಸ್ಬೇಕಾದ್ರೆ ಪಾಪುನ ಹಿಂಗ್ ಇಡ್ಕೊಂಡು ಪಾಪುಗೆ ಈ ಪೊಸಿಷನ್ ಅಲ್ಲಿ ಹಾಲು ಕುಡಿಸ್ಬೇಕು. ಇದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಹಾಲು ಕುಡ್ಸೋದಕ್ಕಿಂತ ಮುಂಚೆ ಎದೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಅದನ್ನ ಬಟ್ಟೆಲಿ ಒರೆಸ್ಕೋಬೇಕು. ಒರೆಸಿದಾದ್ಮೇಲೆ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಮೂಗುಗೆ ಟಚ್ ಆಗುತ್ತಾ ಅಂತ ನೋಡ್ಕೋಬೇಕು. ಟಚ್ ಆಗದೆ ಇರೋ ತರ ಈ 2 ಫಿಂಗರ್ ಅಲ್ಲಿ ಹಿಂಗ್ ಹಿಡ್ಕೊಂಡು ಮಗುಗೆ ಇದೇ ತರ ಕುಡಿಸ್ಬೇಕು. ಹಾಲು ಕುಡಿಸಿದಾದ್ಮೇಲೆ ಕೊಡಿದ್ ಪಾಪುಗೆ 2 ಸೈಡ್ ಹಾಲು ಕುಡಿಸ್ತೀಯಾ? 2 ಸೈಡ್ ಕುಡಿಸಿದಾದ್ಮೇಲೆ ಮಗು ನೀವ್ ಹಿಡ್ಕೊಂಡು ನೋಡು, 2 ಕೈಯಲ್ಲಿ ಹಿಂಗೆ ಎದೆ ಮೇಲೆ ಹಾಕೊಂಡು ಹಿಂಗ್ ತೇಗಿಸ್ಬೇಕು. ಹಿಂಗ್ ನೀಟಾಗೆ ಕರೆಕ್ಟ್ ಆಗಿ 20 ನಿಮಿಷ, 15ರಿಂದ 20 ನಿಮಿಷ ತೇಗಿಸ್ಬೇಕು. ಹಿಂಗ್ ತೇಗಿಸಿದಾದ್ಮೇಲೆ ಹಿಂಗೆ ಮಗುನ ಎತ್ಕೋಬೇಕು. ಹಿಂಗ್ ಎತ್ಕೊಂಡಿದ್ದಾದ್ಮೇಲೆ ಈ ತರ ಇಟ್ಕೋಬೇಕು. ಹಿಂಗ್ ಹಿಡ್ಕೊಂಡ್ರೆ ಮಗು ಚೆನ್ನಾಗೆ ಹಾಲು ಕೂತಿರೋದೆಲ್ಲ ನೀಟಾಗಿ ಹೋಗುತ್ತೆ. ಇಲ್ಲಾಂದ್ರೆ ಮಗು ಉಸಿರಾಡಕ್ ಆಗಲ್ಲ. ಅದು ಆಸ್ಪಿರೇಷನ್ ಅಂತ ಕರಿತೀವಿ. ಅದು ಉಸಿರಾಡೋದು, ಅನ್ನನಾಡ ಉಸಿರಾಡೋದು 2 ಪಕ್ಕ ಇರುತ್ತಲ್ವಾ. ಪಾಪು ಕುಡಿಬೇಕಾದ್ರೆ ನೀನ್ ಹಿಂಗ್ ಕುಡಿಸ್ದೆ ಅಂದ್ರೆ ನಿನಗ್ ನೋವಿರುತ್ತೆ ಸೊಂಟ. ನೀನ್ ಹಿಂಗ್ ಬೊಗ್ಗಿ ಹಾಲು ಕುಡಿಸಿದ್ರೆ ಮಗುಗೆ ಯಾವ ಕಡೆ ಹೋಗುತ್ತೋ ಗೊತ್ತಾಗಲ್ಲ. ಸಕ್ ಮಾಡ್ತಾ ಅದು ಮೂಗಲ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಿನ್ ಹಿಂಗ್ ಕುದಿಸಿದಾದ್ಮೇಲೆ ಮಗುನ ತೇಗ್ಸಿ, ನಿನ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತ, ಮಗು ತೇಗಿಲ್ಲ ಅಂತ ಅನ್ಸಿದ್ರೆ ಈ ಸೈಡ್ ಅಲ್ಲಿ ಇರುತ್ತಲ್ವಾ, ಈ ತರ ಮಲಗಿಸ್ಕೋಬೇಕು. ಪಾಪು ಯಾವಾಗ್ಲೂ ನಿನ್ ಪಕ್ಕನೆ ಮಲ್ಕೋಬೇಕು, ಸರಿನಾ? ಇಲ್ಲಿ ಪಾಪು ನೀವು ಒಂಥರ ಇಟ್ಕೊಂಡು ನೋಡೋಣ. ಈ ಕೈ ನೋಡು, ಹಿಂಗೆ ಇದು ನೋಡು. ಹೀಗೆ ಹಿಂಗ್ ಹಿಡ್ಕೊಂಡು ಹಾಲು ಕುಡಿಸ್ಬೇಕು, ಸರಿನಾ? ಪಾಪುಗೆ ಹಾಲು ಕುಡಿಸೋದು 6 ತಿಂಗಳವರೆಗೂ ನಿನ್ನ ಹಾಲು ಬಿಟ್ಟು ಬೇರೆ ಏನು ಹಾಲನ್ನು ಕೊಡ್ಬಾರ್ದು. ನಿಮ್ ಮನೇಲಿ ಹೇಳಿದ್ರು ಅಂತ ಹಸುವಿನ ಹಾಲು, ಪಾಪುಗೆ ಹಾಲು ಕಮ್ಮಿ ಬರ್ತಿದೆ ಅಂತ ಬೇರೆ ಯಾವ್ದೇ ಹಾಲು ಕೊಡ್ಬಾರ್ದು. ತಾಯಿ ಹಾಲು ಅಷ್ಟೇ ಕೊಡ್ಬೇಕು. ರಾತ್ರಿ ಆಗ್ಲಿ ನಿನಗೆ ತುಂಬಾ ನೋವಿತ್ತು, ಮಲ್ಕೊಂಡಿದೆ, ಪಾಪುಗೆ ತುಂಬಾ ಅಳ್ತಿದೆ ಅಂತ ಮಲ್ಕೊಂಡು ಹಾಲು ಕೊಡ್ಬಾರ್ದು. ಎತ್ಕೊಂಡು ಕುತ್ಕೊಳಕ್ ಆಗಿಲ್ವಾ, ಒಂದು ಚೇರ್ ಹಾಕೋ. ಹಿಂದೆಗಡೆ ಚೇರಲ್ಲಿ ಈ ಪಿಲ್ಲೋ ತರ ಇರುತ್ತಲ್ಲ ಮನೇಲಿ, ಅದನ್ನ ಇಟ್ಕೊಂಡು ಮಗುಗೆ ಕುತ್ಕೊಂಡೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸಿದಾದ್ಮೇಲೆ ಚೆನ್ನಾಗಿ ತೇಗಿಸಿದಾದ್ಮೇಲೆ ಮಗುನ ನಿಮ್ ಪಕ್ಕನೆ ಹಾಕೊಂಡು ಮಲ್ಕೋಬೇಕು. ಮನೇಲಿ ನರ್ಸಿಸ್ ಕಿಟ್ಸ್ ಆಗಿ ಶ್ರೀದೇವಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ. ನಾನ್ ನಿಮ್ಗೆ ಮಗುನ ಹೇಗೆ ಇಟ್ಕೊಳ್ಳೋದು, ಹೇಗೆ ಹಾಲು ಕುಡಿಸೋದು, ನಿಮ್ಮ ಪರ್ಸನಲ್ ಹೈಜೀನ್ ಬಗ್ಗೆ, ಅಂದ್ರೆ ನೀವು ಡೈಲಿ ಸ್ನಾನ ಮಾಡೋದು, ಅದ್ರ ಬಗ್ಗೆ ಎಲ್ಲಾನು ಸ್ವಲ್ಪ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಹೇಗೆ ಇಟ್ಕೋಬೇಕು ಮಗುನ, ಹೇಗೆ ಫೀಡ್ ಮಾಡ್ಬೇಕು ಅಂತೆಲ್ಲ ಹೇಳ್ಬಿಟ್ಟು. ಈಗ ನಿಮ್ಗೆ ಡೆಲಿವರಿ ಆಗಿ 3 ದಿನ ಆಗಿದೆ. 3 ದಿನ ಹಾಲು ಕಂಪ್ಲೀಟ್ ಆಗಿ ಹಾಲು ಕೊಟ್ಟಿದ್ದೀರಲ್ವಾ ನೀವು. ಯೆಲ್ಲೋ ಕಲರ್ ಹಾಲು ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ದಪ್ಪ ಇರುತ್ತೆ ಹಾಲು ಬರೋದು, ಆಯ್ತಾ? ಹಾಲನ್ನ ನೀವು ಕಂಪ್ಲೀಟ್ ಆಗಿ ಮಗುಗೆ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಪೌಷ್ಟಿಕಾಂಶಗಳು ಮಗುಗೆ ಸಿಗುತ್ತೆ. ಇನ್ನೊಂದು ಮಗುದು ಕರುಳದು ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಹೆಚ್ಚಾಗುತ್ತೆ, ಆಯ್ತಾ? ಅದ್ರಲ್ಲಿ ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ಐರನ್ ರಿಚ್ ಎಲ್ಲಾ ಕಂಟೆಂಟ್ಸ್ ಅದ್ರಲ್ಲಿದೆ. ನಮ್ಮ ಜಗತ್ತಲ್ಲಿ ಯಾವ ಹಾಲಲ್ಲೂ ಅಷ್ಟು ಪೌಷ್ಟಿಕಾಂಶಗಳಿಲ್ಲ. ಅಷ್ಟೊಂದು ಪೋಷಕಾಂಶಗಳು ನಿಮ್ಮ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಇರುತ್ತೆ, ಓಕೆನಾ? ಅದಕ್ಕೆ ಕಂಪ್ಲೀಟ್ ಆಗಿ ನೀವು 6 ಮಂತ್ಸ್ ಆಗೋವರೆಗೂ ಮಗುಗೆ ಕಂಪ್ಲೀಟ್ ಬ್ರೆಸ್ಟ್ ಮಿಲ್ಕ್ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಬೇರೆ ಹಾಲಾಗ್ಲಿ ಏನು ಕೊಡೋಂಗಿಲ್ಲ. ಮತ್ತೆ ನೀವು ಪ್ರತಿದಿನ ಸ್ನಾನ ಮಾಡ್ಕೊಂಡು ಹಾಲು ಕೊಡ್ಬೇಕು. ಈಚ್ ಟೈಮ್ ನೀವು ಬ್ರೆಸ್ಟ್ ಮಿಲ್ಕ್ ಕೊಡುವಾಗ ಬ್ರೆಸ್ಟ್ ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಏರಿಯೋಲಾ ನಿಪ್ಪಲ್ ಎಲ್ಲ ಇರುತ್ತಲ್ಲ, ಅದು ಮಗು ಬಾಯಿ ಒಳಗೆ ಹೋಗುವಂತ ನಿಪ್ಪಲ್ ಇದೆ ಅಲ್ಲ, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಗುಗೆ ಹಾಲು ಕೊಡ್ಬೇಕು, ಆಯ್ತಾ? ಮತ್ತೆ ಹೊರಗಡೆಯಿಂದ ಬರೋಗ ಎಲ್ಲರೂ ಸ್ವಲ್ಪ ನೀಟಾಗಿ ಕಾಲೆಲ್ಲ ತೊಳ್ಕೊಂಡ್ ಬರೋದು, ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಮಗುನ ಮುಟ್ಬೇಕಾಗುತ್ತೆ, ಆಯ್ತಾ? ಮತ್ತೆ ನೀವೂ ಅಷ್ಟೇ ಮಗುಗೆ ಹಾಲು ಕೊಡುವಾಗೆಲ್ಲಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಹ್ಯಾಂಡ್ ವಾಶ್ ಮಾಡ್ಕೊಂಡೆ ಮಗುಗೆ ಹಾಲು ಕೊಡ್ಬೇಕು. ನಿಮ್ಮ ಕಂಫರ್ಟ್ ಅಲ್ಲಿ ಇರ್ಬೇಕು. ನಿಮ್ಗೆ ಕಂಫರ್ಟ್ ಪೊಸಿಷನ್ ಅಂದ್ರೆ ನಿಮ್ಗೆ ಪಿಲ್ಲೋಸ್ ಆಗ್ಲಿ, ಎಕ್ಸ್ಟ್ರಾ ಪಿಲ್ಲೋಸ್ ಬೇಕು ಅಂದ್ರೆ ಎಕ್ಸ್ಟ್ರಾ ಪಿಲ್ಲೋಸ್ ಹಾಕೊಂಡು ನೀಟಾಗಿ ಕೂತ್ಕೊಂಡು ಹಾಲು ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಮಲ್ಕೊಂಡು ಹಾಲು ಕೊಡ್ಬಾರ್ದು. ಕಂಪ್ಲೀಟ್ ಆಗಿ ಇಟ್ಕೊಳ್ಳೋದು. ಅವ್ರಿಗೆ ಈಗ ನೀವು ಕೊಡಿ, ಹೇಗೆ ಹಾಲು ಕೊಡ್ತೀರಾ? ಯಾಕಂದ್ರೆ ನೀವು ಮನೇಲಿ ನೀವು ನೋಡ್ಕೋಬೇಕಾಗುತ್ತಲ್ವಾ ಮಗುನ. ನನ್ನ ಹೆಸರು ಪದ್ಮಾವತಿ, ಪೇಷಂಟ್ ಸಿಸ್ಟರು. ಮಗು ಡೆಲಿವರಿ ಆದಾಗಿಂದ ನಾನು ಇಲ್ಲೇ ಇದ್ದೀನಿ. ಮಗುಗೆ ಹೇಗ್ ನೋಡ್ಕೋಬೇಕು, ಹೇಗ್ ಹಾಲು ಕುಡಿಸ್ಬೇಕು ಅಂತ ಶ್ರೀದೇವಿ ಹಾಸ್ಪಿಟಲ್ ಟ್ರೈನಿಂಗ್ ಕೊಡ್ತೀವಿ. ಇದ್ರ ಹಾಲೆಲ್ಲ ಚೆನ್ನಾಗಿ ಕುಡಿಸ್ತಾ ಇದೀರಾ? ಹೊಟ್ಟೆ ನೋವಿಲ್ಲ ಹೇಗಿದೆ? ಹೊಟ್ಟೆ ನೋವು ಚೆನ್ನಾಗಿದೆ. ಟೈಮ್ಗೆ ಹಾಲು ಕುಡಿಸ್ತಾ ಇದೀರಾ? ಎಷ್ಟು ತಾಸು ಕುಡಿಸ್ತಾ ಇದೀರಾ? ಸರಿನಾ? ಇವಾಗ 2 ತಾಸು ಒಂದ್ಸತಿ ಕುಡಿಸ್ಬೇಕು. ಅದೆಲ್ಲ ಹೇಳ್ಕೊಟ್ಟಿದ್ದಾರಲ್ಲ ಸಿಸ್ಟರ್, ನಿಮ್ಗೆ ಹೆಂಗ್ ವರ್ಕ್ ಮಾಡ್ಬೇಕು ಅದೆಲ್ಲ ತಿಳಿಸ್ಕೊಟ್ಟಿದ್ದಾರಲ್ಲ. ಸರಿ, ಎದೆ ಆದಷ್ಟು ನೀವು ಚೆನ್ನಾಗಿ ಕುಡಿಸ್ಕೊಂತ ಇದೆ, ಎದೆ ಭಾರನೂ ಆಗಲ್ಲ ನಿಮ್ಗೆ, ಸರಿನಾ? ನಿಮ್ಗೆ ಏನಾದ್ರೂ ನಿಪ್ಪಲ್ ಏನಾದ್ರೂ ಹೊಡೆದಿದೆ, ಇಲ್ಲಾಂದ್ರೆ ನಿಪ್ಪಲ್ ಏನಾದ್ರೂ ಫ್ಲಾಟ್ ಆಗಿದೆ, ಆತರ ಇದ್ದಾಗ ನಮ್ಗೆ ತಿಳಿಸ್ಬೇಕಾಗುತ್ತೆ, ಸರಿನಾ? ಹಾಲು ಚೆನ್ನಾಗಿ ಕುಡಿತಿದ್ದೇನಾ ಮಗು? ನಿಮ್ಗೆ ಏನಾದ್ರೂ ಮನೆಗೆ ಹೋದಾಗ ಜ್ವರ ಬಂತು, ಎದೆ ಭಾರ ಆಯ್ತು, ಆತರ ಇದ್ದಾಗ ನೀವು ಇಮಿಡಿಯೇಟ್ ಆಗಿ ಬಂದು ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೋಬೇಕು. ಮತ್ತೆ ನೀವು ಆದಷ್ಟು ಮಗುನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೋಬೇಕು. ಓಪನ್ ಆಗಿ ಇವಾಗ ಫ್ಯಾನ್ ಹಾಕಿ ಇಡ್ಬೋದು, ಬಟ್
ಯಾವಾಗ್ಲೂ ಕವರ್ ಮಾಡಿ ಇಡ್ಬೇಕು, ಅದು ಇಂಪಾರ್ಟೆಂಟ್. ಸರಿನಾ? ಓಪನ್ ಆಗಿ ಇಟ್ರೆ ಮಗುಗೆ ಕೋಲ್ಡ್ ಆಗುತ್ತೆ. ವಾರ್ಮ್ ಆಗಿ ಇಟ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ರೆ ಸಾಕು. ನನ್ನ ಹೆಸರು ಶ್ವೇತಾ, ನಮ್ಮೂರ್ ತುರುವೇಕೆರೆ. ಡೆಲಿವರಿಗೆ ಅಂತ ಶ್ರೀದೇವಿ ಹಾಸ್ಪಿಟಲ್ ತುಮಕೂರಿಗೆ ಬಂದಿದ್ವಿ. 28/2026 ಡೆಲಿವರಿ ಆಗಿದ್ದು. ಮಗುನ ಹುಟ್ಟಿದ ತಕ್ಷಣ 1 ಗಂಟೆ ಒಳಗಡೆ ಮಗುನ್ ಕೊಟ್ರು ಹಾಲು ಕುಡ್ಸಕ್ಕೆ ಅಂತ. ದಿನ ಬರುವಂತ ಹಾಲು ಚೆಲ್ಲಕ್ ಹೋಗ್ಬಾರ್ದು, ಯೆಲ್ಲೋ ಕಲರ್ ಇರುತ್ತೆ, ಅದು ಮಗುಗೆ ಕುಡಿಸ್ಬೇಕು. ಮಗುನ ಯಾವ್ಯಾವ ಪೊಸಿಷನ್ ಅಲ್ಲಿ ಹಾಲು ಕುಡಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ.